ಸ್ನೇಹಿತರೆ, ವೆಲ್ಕಮ್ ಟು ಪ್ರಿಸಾರ. ಸೊ ಇವತ್ತು ವಿಡಿಯೋಲಿ ನಾವು ರೀಸೆಂಟಾಗಿ ಬ್ರೈಡ್ಗೆ ಕಸ್ಟಮೈಸ್ ಮಾಡಿದ್ದು ಬ್ಲೌಸ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯೂಶ್ವಲಿ ನೀವು ಬ್ರೈಡಲ್ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕು ಅಂದರೆ ಬೆಸ್ಟ್ ಪ್ಲೇಸ್ ನೀವು ಹುಡುಕ್ತಾ ಇದ್ದೀರಾ. ಸೊ ಎಲ್ಲ ವೆರೈಟೀಸ್ ಆಫ್ ಎಂಬ್ರಾಯ್ಡ್ರಿ ವರ್ಕ್ ನಾವು ಮಾಡ್ತೀವಿ. ಸ್ಟಾರ್ಟಿಂಗ್ ಫ್ರಮ್ ಬೀಡ್ ವರ್ಕು, ಚಮ್ಕಿ ವರ್ಕು, ಜರ್ದೋಸಿ ವರ್ಕು, ನಾಟ್ ವರ್ಕು, ಮಿರರ್ ವರ್ಕು, ರಿಬ್ಬನ್ ವರ್ಕು, 3D ವರ್ಕ್, 5D ವರ್ಕ್, ಪೇಂಟಿಂಗ್ ಆ್ಯಂಡ್ ಎಂಬ್ರಾಯ್ಡ್ರಿ, ಫ್ಯೂಷನು, ಈ ಥರ ಎಲ್ಲ ವೆರೈಟೀಸ್ ಆಫ್ ಎಂಬ್ರಾಯ್ಡ್ರಿ, ಇವಾಗ ಟ್ರೆಂಡಿಂಗಿರೋ ಎಲ್ಲ ವೆರೈಟೀಸ್ ಆಫ್ ಎಂಬ್ರಾಯ್ಡ್ರಿನೂ ನಾವು ಮಾಡಿಕೊಡ್ತೀವಿ. ಅದು ಮೇನ್ ಏನಂದ್ರೆ ನಿಮಗೆ ಹೋಲ್ಸೇಲ್ ಪ್ರೈಸಲ್ಲಿ ಮಾಡಿಕೊಡ್ತೀವಿ. ಸೊ ಬೇರೆ ಬೊಟಿಕ್ಲಿಂದ ಕಂಪೇರ್ ಮಾಡುವಾಗ ನಮ್ಮ ಹತ್ರ ನಿಮಗೆ 30 to 40% ಪ್ರೈಸ್ ಕಮ್ಮಿ ಸಿಗುತ್ತೆ. ಬಿಕಾಸ್ ನಮ್ಮದು ಓನ್ ಯೂನಿಟ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅದಕ್ಕೆ ನಿಮಗೆ ಬೆಸ್ಟ್ ಪ್ರೈಸ್ ಕೊಡೋಕ್ಕಾಗುತ್ತೆ. ನೀವು ಟೈಲರ್ ಶಾಪು, ಬೊಟಿಕ್ ಶಾಪೆಲ್ಲ ಇಟ್ಟಿದ್ರೆ ಕೂಡ ಎಂಬ್ರಾಯ್ಡ್ರಿ ಮಾತ್ರ ಮಾಡಬೇಕು ಅಂದ್ರೇನು ನೀವು ಎಂಬ್ರಾಯ್ಡ್ರಿ ಮಾತ್ರ ಮಾಡಿ ತಗೋಬಹುದು. ಸ್ಟಿಚಿಂಗು ನೀವೇ ಮಾಡ್ಬೋದು. ಸ್ಟಿಚಿಂಗ್ ಬೇಕು ಅಂದ್ರೇನು ನಮ್ಮ ಹತ್ರನೇ ಇದೆ. ಸ್ಟಿಚಿಂಗ್ ಇನ್ ಹೌಸ್ ಸ್ಟಿಚಿಂಗ್ ಯೂನಿಟ್ನೂ ಇದೆ. ಸೊ ನಾವೇ ಸ್ಟಿಚಿಂಗ್ನೂ ಮಾಡಿ ಕೊಡ್ತೀವಿ. ಸೊ ಇದು ರೀಸೆಂಟ್ಲಿ ನಾವು ಒಂದು ಬ್ರೈಡ್ಗೆ ಕಸ್ಟಮೈಸ್ ಮಾಡಿದ್ವಿ. ಸೊ ಅವರು ಅವ್ರ ಎಂಗೇಜ್ಮೆಂಟ್ಗೆ ಮತ್ತೆ ರಿಸೆಪ್ಷನ್ಗೆ 2 ಬ್ಲೌಸು ಕೊಟ್ಟಿದ್ದಾರೆ. ಸೊ ಎರಡೂ ಅವರು ರೆಫರೆನ್ಸ್ ಪಿಕ್ಚರ್ ತೋರಿಸಿದ್ರು. ಸೊ ಅದರಲ್ಲಿ ಅವರು ತೋರಿಸಿರೋ ರೆಫರೆನ್ಸ್ ಪಿಕ್ಚರ್ಗೆ ಅವ್ರ ಸಾರಿ ಬ್ಲೌಸ್ಗೆ ಅದು ಹೆಂಗೆ ಮ್ಯಾಚ್ ಆಗುತ್ತೆ ಆ ಕಲರ್ ಕಾಂಬಿನೇಷನ್ಸ್ ಯೂಸ್ ಮಾಡಿ ಅವ್ರು ಕೇಳಿರೋ ಬಜೆಟ್ಗೆ ನಾವು ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ. ಸೊ ಇದು ಸಾರಿ ಕೂಡ ಸೇಮ್ ಕಲರು ಆ್ಯಂಡ್ ಇದು ಬ್ಲೌಸ್ ಪೀಸು. ಸೊ ಕಂಪ್ಲೀಟ್ಲಿ ನೋಡಿದರೆ ಯೂಶ್ವಲಿ ನಾವು ಟ್ರೇಸಿಂಗ್ ಮಾಡಿಬಿಟ್ಟು ಕಂಪ್ಲೀಟ್ಲಿ ಎಲ್ಲ ಫುಲ್ ಔಟ್ಲೈನ್ ನಾನು ಚೈನ್ ಸ್ಟಿಚ್ ಹಾಕ್ತೀನಿ. ಆಮೇಲೆ ಒಳಗಡೆ ನಾವು ವರ್ಕ್ ಎಲ್ಲ ಮಾಡ್ತೀವಿ. ಸೊ ಇದರಲ್ಲಿ ನೋಡಿದರೆ ಏನು ಚೈನ್ ಸ್ಟಿಚ್ಚೇ ಇಲ್ಲ. ಕಂಪ್ಲೀಟ್ಲಿ ಜರ್ದೋಸಿಲೇ ಫುಲ್ ಔಟ್ಲೈನ್ ಕೊಟ್ಟಿದ್ದೀವಿ. ಅದನ್ನು ಸಣ್ಣ ಜರ್ದೋಸಿ. ಸೊ ಜಾಸ್ತಿ ಟೈಮ್ನೂ ಆಗುತ್ತೆ. ಬಟ್ ನಿಮಗೆ ಆ ಫಿನಿಶಿಂಗ್ ಕ್ವಾಲಿಟಿ ನೋಡಿ ಅಷ್ಟು ಚೆನ್ನಾಗಿದೆ. ಒಂದೊಂದನ್ನು ನಾವು ತುಂಬ ಮೈನ್ಯೂಟ್ ವರ್ಕ್ ಮಾಡ್ತೀವಿ. ಸೊ ನಿಮಗೆ ಯಾವ ಥರ ವರ್ಕ್ ಬೇಕು, ಏನು ಬಜೆಟಲ್ಲಿ ಬೇಕು ಅಂತ ಹೇಳಿದರೆ ಅದೇ ಥರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಸೊ ಇನ್ ಕೇಸ್ ನೀವು ಬ್ಯಾಂಗ್ಳೂರ್ಲಿ ಇಲ್ಲ ಬೇರೆ ಊರಲ್ಲಿ ಇದ್ರೇನು ನೀವು ಕೊರಿಯರ್ ಫೆಸಿಲಿಟೀಸ್ ಯೂಸ್ ಮಾಡ್ಬೋದು. ನಮ್ಮ ಹತ್ರನೇ ಫ್ಯಾಬ್ರಿಕ್ ಕೂಡ ಇದೆ. ಫ್ಯಾಬ್ರಿಕ್ನು ನೀವು ಚೂಸ್ ಮಾಡಿದರೆ ನಾವು ವರ್ಕ್ ಮಾಡಿ ನಿಮಗೆ ಸ್ಟಿಚಿಂಗು ಮಾಡಿ ಕೊಡ್ತೀವಿ. ಸೊ ನೋಡಿ ಇದೇ ಜರ್ದೋಸಿ ಯೂಸ್ ಮಾಡಿರೋದು. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಕಲರ್ ಕಾಂಬಿನೇಷನ್ ಸಾರಿನೂ ಸೇಮ್ ಕಲರು. ಅದಕ್ಕೆ ನಾನು ಸೇಮ್ ಥ್ರೆಡ್ಡು ಸ್ವಲ್ಪ ಒಂದು ಟೋನ್ ಡಾರ್ಕರ್ ಶೇಡ್ ಥ್ರೆಡ್ಡನ್ನು ಯೂಸ್ ಮಾಡಿದ್ದೀನಿ. ಆವಾಗ ನಿಮಗೆ ವರ್ಕ್ ಸ್ವಲ್ಪ ಬ್ರೈಟ್ ಕಾಣಿಸ್ತಾ ಇದೆ. ಎಲ್ಲ ಒಂದೇ ಕಲರ್. ಬಿಕಾಸ್ ಪಿಂಕ್ನು ಸೇಮ್ ಲೈಟ್ ಪಿಂಕು ವಿತ್ ಗೋಲ್ಡನ್ ಶೇಡು. ಅದಕ್ಕೆ ಆ ಜರಿ ಮೇಲೆ ವರ್ಕ್ ಬರುವಾಗ ನಿಮಗೆ ಸ್ವಲ್ಪ ಲೈಟ್ ಕಾಣಿಸ್ತಾ ಇದೆ. ಅದಕ್ಕೆ ನಾನು ಒಂದು ಶೇಡು ಡಾರ್ಕರ್ ಪಿಂಕ್ ಯೂಸ್ ಮಾಡಿದಂತ ಇವಾಗ ನೋಡಿ ನಿಮಗೆ ವರ್ಕ್ ಚೆನ್ನಾಗಿ ಬ್ರೈಟ್ ಕಾಣಿಸ್ತಾ ಇದೆ. ನಿಮ್ಗೆ ಬ್ಯೂಟಿಫುಲ್ ಆಗಿ ಇರುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕ ಟೆಕ್ನಿಕ್ಸ್ ನಿಮಗೆ ನಾವು ಐಡಿಯಾ ಕೊಡ್ತೀವಿ. ಸೊ ಒನ್ಸ್ ನೀವು ಓಕೆ ಆದ ಮೇಲೆ ನಾವು ಈ ಥರ ಮಾಡಿಕೊಡ್ತೀವಿ. ಬ್ಯಾಕ್ ನೆಕ್ಲಿ ನೋಡಿ ನೆಟ್ ಅಟ್ಯಾಚ್ ಮಾಡಿ ನಾವು ಫುಲ್ಲು ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದೀವಿ. ಸೊ ಸ್ಲೀವ್ಸ್ ಕಂಪ್ಲೀಟ್ ಆದ ತಕ್ಷಣ ಇದೇ ಥರ ಇದೆ. ಫುಲ್ ವಿಡಿಯೋ ನಾನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಪಿಕ್ಚರ್ಸ್ ಅಟ್ಯಾಚ್ ಮಾಡಿದ್ದೀನಿ ವರ್ಕ್ ಮಾಡುವಾಗ ಇರ್ತಿರೋ ಪಿಕ್ಚರ್ಸು. ಸೊ ಬ್ರೈಡ್ ನೋಡಿ ಹಾಕ್ಬಿಟ್ಟು ನಮಗೆ ಫೋಟೋ ಶೇರ್ ಮಾಡಿದ್ದಾರೆ. ಅಷ್ಟು ಬ್ಯೂಟಿಫುಲ್ ಇದೆ ನೋಡಿ. ಕೆಳಗಡೆ ಬೀಡ್ಸ್ ಕೂಡ ಅಟ್ಯಾಚ್ ಮಾಡಿದೆ. ನೆಕ್ಸ್ಟ್ ಇದು ಬಂದು ಮುಹೂರ್ತಮ್ಗೆ ಅವ್ರಿಗೆ ಫುಲ್ ಸ್ಟೋನ್ ವರ್ಕ್ ಮಾಡಿ ಒಂದು ಬ್ಲೌಸ್ ಬೇಕು ಅಂತ ಇದು ರೆಫರೆನ್ಸ್ ಪಿಕ್ಚರ್ ತೋರಿಸಿದ್ರು. ಬಟ್ ಇದರಲ್ಲಿ ನೋಡಿ ಆ ಚೆಕ್ಡ್ ಡಿಸೈನ್ ಮೇಲೆ ಇದೆ. ಬಟ್ ಅವ್ರು ತೋರಿಸಿರೋ ಬ್ಲೌಸಲ್ಲಿ ಆ ಬ್ಲೌಸ್ ಪೀಸಲ್ಲಿ ಚೆಕ್ಡ್ ಡಿಸೈನ್ ಕೆಳಗಡೆ ಬರ್ತಾ ಇದೆ. ಕೆಳಗಡೆ ಮಾಡಿದರೆ ಚೆನ್ನಾಗಿರುತ್ತೆ. ಮೇಲೆ ಮಾಡೋದ್ರಿಂದ ಕೆಳಗಡೆ ಮಾಡಿದರೆ ಚೆನ್ನಾಗಿದೆ ಅಂತ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಅವರು ಓಕೆ ಹೇಳಿದ ತಕ್ಷಣ ನಾವು ಕೆಳಗಡೆ ಆ ಚೆಕ್ಡ್ ಡಿಸೈನು ಮತ್ತು ಮೇಲೆ ನೋಡಿ ಆ ಪೀಕಾಕ್ ಡಿಸೈನ್ ಎಲ್ಲ ಇದೆ. ಸೊ ಅದೇನು ಡಿಸ್ಟರ್ಬ್ ಮಾಡಬಾರ್ದು. ಆ ಪೀಕಾಕ್ ಡಿಸೈನವೇ ಹೈಲೈಟ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನಾನು ಐಡಿಯಾ ಹೇಳಿದೆ. ಆಮೇಲೆ ಮೇಲೆ ನೋಡಿ ಆ ಬಾಕಿ ಇರೋ ಪ್ಲೇಸಸ್ಗೆಲ್ಲ ಅವರು ಲೈನ್ಸ್ ಬೇಕು ಅಂತ ಕೇಳಿದರು. ಬಟ್ ಲೈನ್ಸ್ ಹಾಕಿದರೆ ಕೆಳಗಡೆ ಚೆಕ್ಡು ಅಗೇನ್ ಮೇಲೆ ಲೈನ್ಸು ಸ್ವಲ್ಪ ಮ್ಯಾಚ್ ಆಗಲ್ಲ. ಬುಟ್ಟಾಸ್ ಹಾಕಿ ಅಂತ ಹೇಳಿದೆ. ಸೊ ಅದಕ್ಕೆ ಬುಟ್ಟ ವರ್ಕು ನಾವು ಮಾಡಿದ್ದೀವಿ. ನೆಕ್ಸ್ಟು ನೆಕ್ಗೆ ನೋಡಿ ಸ್ವಲ್ಪ ಚೆನ್ನಾಗಿ ತಿಕ್ ಹೆಂಗೆ ಒಂದು 2 ಇಂಚಿಗೆ ವರ್ಕ್ ಬೇಕು ಅಂತ ಹೇಳಿದರು. ಸೊ ಕಂಪ್ಲೀಟ್ಲಿ ಬೀಡ್ ವರ್ಕ್ ಆ್ಯಂಡ್ ಸ್ಟೋನ್ ವರ್ಕಲ್ಲಿ ಒಂದು 2 ಇಂಚಿಗೆ ಚೆನ್ನಾಗಿ ದಪ್ಪ ವರ್ಕ್ ಮಾಡಿದ್ದೀವಿ. ಆ್ಯಂಡ್ ಫುಲ್ಲು ಬುಟ್ಟಾಸ್ ಸ್ಲೀವ್ಸ್ಗೆ ಹಾಕಿದ್ರಲ್ವ ಅದೇ ಸೇಮ್ ಬುಟ್ಟಾಸು ಹಾಕಿ ಸ್ವಲ್ಪ ಬೀಡ್ಸ್ ಎಲ್ಲ ಕೊಟ್ಟಿದ್ದೀವಿ. ಸೊ ಬ್ಯಾಕ್ ನೆಕ್ಕು, ಫ್ರಂಟು, ಸ್ಲೀವು ಎಲ್ಲ ನೋಡಿ ಬ್ಯೂಟಿಫುಲ್ ಕಂಪ್ಲೀಟ್ ಆಗಿದೆ. ನಮಗೆ ಬ್ರೈಡ್ನು ತುಂಬ ಹ್ಯಾಪಿ. ಅವರು ಫೋಟೋ ಶೇರ್ ಮಾಡಿದ್ದಾರೆ. ಸೊ ನಿಮಗೇನು ಈ ಥರ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಫಸ್ಟು ಫ್ರೀ ಕನ್ಸಲ್ಟೇಷನ್ ಕೊಡ್ತೀವಿ. ಸೊ ನಿಮ್ಮ ಸಾರಿ ತೋರಿಸಿದ್ರೆ, ನಿಮ್ಮ ರೆಫರೆನ್ಸ್ ಪಿಕ್ಚರ್ ತೋರಿಸಿದ್ರೆ ನಿಮ್ಮ ಸ್ಯಾರಿಗೆ ಹೆಂಗೆ ನೀವು ಚೂಸ್ ಮಾಡಿರೋ ಡಿಸೈನ್ನ ಕಸ್ಟಮೈಸ್ ಮಾಡ್ಬೋದು ಅಂತ ನಾವು ಐಡಿಯಾ ಕೊಡ್ತೀವಿ. ಇಲ್ಲ ಸ್ಪೆಷಲಿ ನಿಮಗೇ ಡಿಸೈನ್ಸ್ ಕಸ್ಟಮೈಸ್ ಮಾಡಬೇಕು ಅಂದರೆ ಕೂಡ ನಿಮ್ಮ ಸ್ಯಾರಿಲಿ ಹೇಗೆ ಈ ಡಿಸೈನ್ಸ್ ಇದೆ ಅದೇ ಸೇಮ್ ಡಿಸೈನನ್ನು ಬ್ಲೌಸ್ಲಿ ನಾವು ಡಿಸೈನ್ ಮಾಡ್ತೀವಿ. ಸೊ ನಿಮಗೆ ಈ ಥರ ಬ್ಲೌಸಸ್ ಕಸ್ಟಮೈಸ್ ಮಾಡಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕ್ಲಾಸಸ್ ಜಾಯಿನ್ ಮಾಡಬೇಕು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ. ಕ್ಲಾಸಸ್ಸು ನಾವು ಮೇನ್ಲಿ A to Z ಕಂಪ್ಲೀಟ್ ಆರಿ ಎಂಬ್ರಾಯ್ಡ್ರಿ ಕೋರ್ಸ್ ಹೇಳ್ಕೊಡ್ತೀವಿ. ಸೊ ಬೇಸಿಕ್ಸ್ಲಿಂದ ನಿಮಗೆ ಚೈನ್ ಸ್ಟಿಚ್ಲಿಂದ ಎಲ್ಲ ವೆರೈಟೀಸ್ ಆಫ್ ಎಂಬ್ರಾಯ್ಡ್ರಿ ವರ್ಕು ಅಲಾಂಗ್ ವಿತ್ ಡಿಸೈನ್ ಅಪ್ಲಿಕೇಶನ್ ಆ್ಯಂಡ್ ಬಿಸ್ನೆಸ್ ಟ್ರೈನಿಂಗು. ಸೊ ಒನ್ಸ್ ನೀವು ನನ್ನ ಕ್ಲಾಸಸ್ ಕಂಪ್ಲೀಟ್ ಮಾಡಿದ ತಕ್ಷಣ
ನಿಮ್ಮ ಓನ್ ಬುಟೀಕ್ ಸ್ಟಾರ್ಟ್ ಮಾಡ್ಬೋದು, ನಿಮ್ಮ ಓನ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕಿಂತ ಫುಲ್ ಟ್ರೈನಿಂಗ್ ನಾವು ಕೊಡ್ತೀವಿ. ಬೋತ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಕ್ಲಾಸಸ್ ಅವೈಲೇಬಲ್ ಇದೆ. ಸೊ ನಿಮ್ಗೆ ಯಾರಿಗಾದ್ರೂ ಜಾಯಿನ್ ಮಾಡಬೇಕಂದ್ರೆ ಮೇಲೆ ಡಿಸ್ಪ್ಲೇ ನೋಡಿ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಎಲ್ಲ ಡೀಟೇಲ್ಸ್ ನಾನು ಹೇಳ್ತೀನಿ. ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಜಸ್ಟ್ ಹಾಯ್ ಅಂತ ಒಂದು ಮೆಸೇಜ್ ಮಾಡಿ, ನಿಮಗೆ ಎಲ್ಲ ಡೀಟೇಲ್ಸು ನಾನು ಶೇರ್ ಮಾಡ್ತೀನಿ. ಸಿಲೆಬಸ್ ಏನೇನಿದೆ, ಹೇಗೆ ನಮ್ಮ ಕ್ಲಾಸಸ್ ಇದೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಾಯಿನ್ ಮಾಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.